ನಿಮಗೆ ಸಿದ್ಧರ ಬೆಟ್ಟದ ಸಂಪೂರ್ಣ ಪರಿಚಯ ಮಾಡಂಗೆ ಕೊಡ್ತೀನಿ, ಬನ್ನಿ. ಔಷಧಿ ತಯಾರಿಸುತ್ತಿದ್ದಾರೆಂಬ ಪ್ರತೀತಿ ಇದೆ. ಇದು ಸಿದ್ಧರ ಬೆಟ್ಟ. ಇದು ಸಿದ್ದೇಶ್ವರನ ಗುಹಾಲಯಗಳಿವೆ. ಮತ್ತು ವರ್ಷ ಪೂರ್ತಿ ನೀರಿನ ದೊಣೆ ಇರುತ್ತೆ. ಇಲ್ಲಿ ನೀರು ಯಾವಾಗಲೂ ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಸಿದ್ಧರ ಬೆಟ್ಟದಲ್ಲಿ ಮೇಲೆ ಸ್ನಾನ ಮಾಡಿದರೆ ಸಕಲ ರೋಗಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಮತ್ತು ಕರ್ನಾಟಕ ಸರ್ಕಾರವು ಆಯುರ್ವೇದ ಗಿಡಮೂಲಿಕೆಗಳ ವನವನ್ನು ಸ್ಥಾಪಿಸಿದೆ. ಈ ಬೆಟ್ಟ ಚಾರಣಿಗರ ಸಾಹಸಿ ಕೇಂದ್ರ, ಪಕ್ಷಿಗಳ ವಿಹಂಗಮ ಸ್ಥಳ ಮತ್ತು ಔಷಧಿ ವನವಾಗಿರುತ್ತದೆ. ಸಿದ್ಧರ ಬೆಟ್ಟದ ಬಗ್ಗೆ ಎಲ್ಲ ಗಿಡನೂ ಇದೆ. ಅಂದರೆ ಯಾವ್ಯಾವ ಥರ ಗಿಡ, ಏನಕ್ಕೆ ಗಿಡ, ಏನು ಯೂಸ್ ಆಗುತ್ತೆ? ಅದು ಕುರಿ ಮೇಕೆ ಎಲ್ಲಕ್ಕೂ ಯೂಸ್ ಆಗುತ್ತೆ. ನೀವು ಏನೇನಕ್ಕೆಲ್ಲ ಯೂಸ್ ಮಾಡ್ತೀರಾ? ನಾವು ಕುರಿ ಮೇಕೆ ದನ ಬಳಕೆ ಮಾಡಿದ್ರೆ ಮೇಲಾಗುತ್ತೆ. ಏನೇ ಕಾಯಿಲೆ ನಂಗೆ ಇದು ಒಂದು ತತ್ವ. ಇದು ಇಲ್ಲಿ ಸಿದ್ಧರ ಬೆಟ್ಟ ಅಂದರೆ ಏನು ವಿಶೇಷ? ಇಲ್ಲಿ ವನಸ್ಪತಿನೆಲ್ಲ ತಗೊಂಡೋಗ್ಬಿಟ್ಟು ಕೆಲವರು ಸಾರು ಮಾಡ್ಕೊಂಡು ಉಣ್ತಾರೆ, ಪುಡಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾರೆ. ಹಂಗೆ ಒಣ ಪುಡಿಯನ್ನು ಸಾರಿಗೆ ಹಾಕೊಂಡು ಉಣ್ತಾರೆ. ಕೆಲವರು ದೋಷ ಹೋಗ್ಬಿಡ್ತೈತೆ ಅಂತ ಚೆನ್ನಾಗಿ ಬರ್ತಾರಪ್ಪ ಜನ. ಹಿಂಗೆಲ್ಲ ನಡೀತೈತಿ ಇಲ್ಲಿ. ಸಿದ್ಧರ ಬೆಟ್ಟದ ಬಗ್ಗೆ ನಮ್ಗೇನಿಲ್ಲ ಬ್ರೋ, ಒಂಥರ ಭಕ್ತಿ ಇಲ್ಲಿ ಬಂದರೆ ಆ ಥರ ಒಟ್ಟೆ ಎಂಜಾಯ್ ಮಾಡ್ತೀವಿ. ಸಿದ್ಧರ ಬೆಟ್ಟ ಹತ್ತದು ಸೂಪರ್ ಆಗೈತಾ? ಪವರ್ ಇದೆ ದೇವಸ್ಥಾನ. ಇದು ಸಿದ್ಧರ ಬೆಟ್ಟ ಸ್ವಾಮಿ ಸಖತ್ ಶಕ್ತಿ ಇದೆ. ನಮಗೆ 98ರಲ್ಲಿ ಮದುವೆ ಆಯಿತು, 4 ವರ್ಷ ಮಕ್ಕಳಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದು ನಾವು ನಮ್ಮ ಬಾವನ ಮಕ್ಕಳು ಇಬ್ಬರು ಗಂಡ ಹೆಂಡತಿ ಮಕ್ಕಳನ್ನ ಎತ್ಕೊಂಡು ನಾವು ಬೆಟ್ಟ ಹತ್ತಿ ನಮ್ಮ ಹುಡುಗಿ ಫಸ್ಟು ಸಂಕ್ರಾಂತಿಗೆ ಇಲ್ಲಿ ಅರ್ಸ್ಕೊಂಡು ಹೋದ್ವಿ. ಬರೋ ಸಂಕ್ರಾಂತಿಗೆ ನಮ್ಮ ಹುಡುಗಿ ಹುಟ್ಟಿದ್ವಿ. ಸ್ನೇಹಿತರೆ, ಜನಗಳ ನಂಬಿಕೆ ಕೆಲವೊಂದು ಕೆಲಸ ಆಗಲಿ ಅವು ಇವು ಅಂತ ಹೇಳ್ಬಿಟ್ಟು ಕಲ್ಲು ಜೋಡಿಸಿರ್ತಾರೆ. ಸ್ನೇಹಿತರೆ, ಇಲ್ಲಿ ಎಷ್ಟು ಕಲ್ಲು ಜೋಡಿಸೋರೆ ನೋಡ್ರಿ ಒಂದ್ಸತಿ. ಇರೋದು ಎಲ್ಲ ಏನ್ರಿ ಈಗ ಅವ್ರಿಗೆ ನಾನು ಬಾಯಿ ಹೇಳೋ ಸಮಯ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವೀಗ ಹಿಂದೆ ನೋಡ್ತಾ ಇದ್ದೀರಾ, ನಾನಿವತ್ತು ನಮ್ಮ ಸಿದ್ಧರ ಬೆಟ್ಟದಲ್ಲಿದ್ದೀನಿ. ನಾನು ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿದ್ಧರ ಬೆಟ್ಟದಲ್ಲಿದ್ದೀನಿ. ಸ್ನೇಹಿತರೆ, ಯಾಕೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇದೊಂದೊಳ್ಳೆ ಟ್ರೆಕ್ಕಿಂಗ್ ಜಾಗ ಅಂತ ಹೇಳ್ಬೋದು. ಮುಖ್ಯವಾಗಿ ಒಂದೊಳ್ಳೆ ಧಾರ್ಮಿಕ ಕ್ಷೇತ್ರ. ಇದು ತುಂಬ ಹೆಸರುವಾಸಿಯಾಗಿದೆ. ಇವತ್ತು ನಾನು ನಿಮಗೆ ಸಿದ್ಧರ ಬೆಟ್ಟದ ಸಂಪೂರ್ಣ ಪರಿಚಯ ಮಾಡೋಕೆ ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಇದು ಸಿದ್ಧರ ಬೆಟ್ಟದ ಪ್ರಮುಖ ಕೆಲವೊಂದು ವಿಚಾರಗಳು ನೋಡಿ ಓದ್ಕೊಳ್ಳಿ. ಮತ್ತು ಇಲ್ಲೊಂದಿದೆ. ಇದು ಮುಖ್ಯವಾಗಿ ಏನಂದ್ರೆ, ನಮ್ಮ ಸಿದ್ಧರ ಬೆಟ್ಟದಲ್ಲಿ ಸಿದ್ಧರು ವಾಸಿಸುತ್ತಿದ್ದರು. ಗಿಡಮೂಲಿಕೆಗಳಿಂದ ರೋಗಿಗಳಿಗೆ ಔಷಧಿ ತಯಾರಿಸುತ್ತಿದ್ದಾರೆಂಬ ಪ್ರತೀತಿ ಇದೆ. ಇದು ಸಿದ್ಧರ ಬೆಟ್ಟ. ಇದು ಸಿದ್ದೇಶ್ವರನ ಗುಹಾಲಯಗಳಿವೆ. ಮತ್ತು ವರ್ಷ ಪೂರ್ತಿ ನೀರಿನ ದೊಣೆ ಇರುತ್ತೆ. ಇಲ್ಲಿ ನೀರು ಯಾವಾಗಲೂ ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಸಿದ್ಧರ ಬೆಟ್ಟದಲ್ಲಿ ಮೇಲೆ ಸ್ನಾನ ಮಾಡಿದರೆ ಸಕಲ ರೋಗಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಮತ್ತು ಕರ್ನಾಟಕ ಸರ್ಕಾರವು ಆಯುರ್ವೇದ ಗಿಡಮೂಲಿಕೆಗಳ ವನವನ್ನು ಸ್ಥಾಪಿಸಿದೆ. ಈ ಬೆಟ್ಟ ಚಾರಣಿಗರ ಸಾಹಸಿ ಕೇಂದ್ರ, ಪಕ್ಷಿಗಳ ವಿಹಂಗಮ ಸ್ಥಳ ಮತ್ತು ಔಷಧಿ ವನವಾಗಿರುತ್ತದೆ. ಇದಿಷ್ಟು ಕೂಡ ಮಾಹಿತಿ ಹಾಕಿದ್ದಾರೆ, ಓದ್ಕೊಳ್ಳಿ. ಮತ್ತು ಇಂಗ್ಲೀಷ್ನಲ್ಲೂ ಕೂಡ ಹಾಕಿದ್ದಾರೆ ಸ್ನೇಹಿತರೆ, ಇಂಗ್ಲೀಷ್ನಲ್ಲೂ ನೋಡಿ ನೀವು. ಓಕೆ ಸ್ನೇಹಿತರೆ, ನಮ್ಮದೀಗ ರಿಯಲ್ಲಾಗಿ ಟ್ರೆಕ್ಕಿಂಗ್ ಶುರುವಾಗ್ತಾ ಇದೆ. ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಮಾಡೋಂಥ ಮುಖ್ಯವಾಗಿ ಏನಂದರೆ ಧಾರ್ಮಿಕ ಕ್ಷೇತ್ರದ ಆಗಿರೋದ್ರಿಂದ ಸ್ನೇಹಿತರೆ, ಇಲ್ಲಿ ಯಾರು ಕೂಡ ಸ್ಲಿಪ್ಪರ್ ಶೂಗಳನ್ನ ಯಾರು ಕೂಡ ಯೂಸ್ ಮಾಡಲ್ಲ. ಇವನ್ ನಾನು ಕೂಡ ಯೂಸ್ ಮಾಡಿಲ್ಲ. ಬರಿಗಾಲಲ್ಲೇ ಶಿವಪ್ಪನ್ನ ಕಾಣಕ್ಕೆ ಹೋಗ್ತಾ ಇದ್ದೀವಿ, ಸಿದ್ದಪ್ಪನ್ನ. ಬನ್ನಿ ಸ್ನೇಹಿತರೆ, ಇಲ್ಲಿಂದ ನಮ್ಮ ಜರ್ನಿ ಶುರು.
ನೀವಲ್ಲೇ ದರ್ಶನ ಮುಗಿಸಿದ್ರಾ? ಆಯಿತು, ದರ್ಶನ ಎಲ್ಲ ಆಯಿತಾ. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ಬರ್ತಾ ಇದ್ದೀರಾ? ನಾವು ಚಿಕ್ಕ ಹುಡುಗರಿಂದನೂ ಬರ್ತಾ ಇದ್ದೇವೆ. ಹಾಂ. ಸಿದ್ಧರ ಬೆಟ್ಟದ ಬಗ್ಗೆ ಏನು ಅನಿಸುತ್ತೆ? ಏನು ಅನಿಸುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಜಾಸ್ತಿ. ತುಂಬ ಒಳ್ಳೆ ಏನಂತಾರೆ ವೈಬ್ ಇದೆ. ನೀವು ಎಷ್ಟು ಗಂಟೆ ಹತ್ತ ಶುರು ಮಾಡಿದ್ದು? ನಾನು 6:30, 6:45 ಮೇಲೆ ಆಗಿದೆ. ಜನ ಇದ್ದಾರಾ ಮೇಲೆ? ಇನ್ನೂ ಜಾಸ್ತಿ ಇದ್ದಾರಾ ಕಡಿಮೆನಾ? ಪರವಾಗಿಲ್ಲ, ಕಡಿಮೆ ಇದ್ದಾರೆ. ಯಾಕೆ ಇವತ್ತು ಭಾನುವಾರ ಸ್ವಲ್ಪ ಕಡಿಮೆನೇ ಇದ್ದಾರೆ, ಯಾಕೋ ಬಂದಿಲ್ಲ ಯಾರು? ಬರ್ತಾರೆ ಶುರು ಆಗುತ್ತೆ. ನಿಮ್ಮ ಮಾರ್ನಿಂಗ್ ಅಲ್ವಾ ಇದು? ಹಾಂ, ಮಾರ್ನಿಂಗಿನ. ನಿಮ್ದು ಯಾವರು? ಮಂಜುನಾಳ. ನಿಮ್ಮ ಹೆಸರು? ಯೋಗೀಶ್ವರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೆಲ್ಲಿಂದ ಬರ್ತಿರೋದು? ಬರ್ತೀನಾ? ಯಾವ ಊರು ನಿಮ್ಮದು? ತುಮಕೂರಲ್ಲಿ ಊರ್ಕೆರೆನಾ? ಒಂದು ನಿಮಿಷ ಇಟ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ಆಲ್ರೆಡಿ ಬೆಟ್ಟಕ್ಕೆ ಬರ್ತಾ ಇದೆ ಸಿದ್ಧರ ಬೆಟ್ಟ? ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ಸಿದ್ಧರ ಬೆಟ್ಟದ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ? ಸಿದ್ಧರ ಬೆಟ್ಟ ಅಂದರೆ ನಮಗೆ ಈ ಮಂದೇವ್ರು ಇದ್ದಂಗೆ. ನಿಮ್ಮ ಮಂದಿಯವರ ಇದು? ಮಂದೇವ್ರೆ. ನಮ್ಮ ದೇವರುಗಳೆಲ್ಲ ಇಲ್ಲೇ ಬರೋದು. ವರ್ಷನೂ 5 ವರ್ಷಕ್ಕೂ ಜಾತ್ರೆ ಮಾಡ್ತೀವಿ. ಅವಾಗ ಗಂಗಾ ಪೂಜೆಗೆ ಅಂತ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ತುಂಬಾ ದೇವರುಗಳು ಕರ್ಕೊಂಡ್ ಬರ್ತಾರೆ ಗಂಗಾ ಪೂಜೆಗೆ ಅಂತ ಹೇಳಿ. ನಮ್ಮ ದೇವರು ಅಲ್ಲಿಂದ ತಗೊಂಡ್ಬರ್ತೀವಿ. ವಿಶೇಷವಾಗಿ ನಡೀತೈತೆ. ಅಲ್ಲಿಂದ ನಡ್ಕೊಂಬರೋದು ನಾವು. ದೇವ್ರು ತಗೊಂಡು ನಡ್ಕೊಂಬಂದು ದೇವರು ನಡ್ಕೊಂಡೋಗಿ ಅಲ್ಲಿ ಗಂಗಾ ಪೂಜೆ ಮಾಡಿಸ್ಕೊಂಡೋಗಿ ತಿರ್ಗಾ ಹೋಗೋದು ನಾವು. ಸ್ನೇಹಿತರೆ, ಇನ್ನೂ ಮ್ಯಾಕ್ ಹೋಗೋದು ತುಂಬ ಇದೆ. ಒಂದ್ಸತಿ ಬ್ಯಾಗ್ ತೋರಿಸ್ತೀನಿ ನೋಡಿ. ಜಸ್ಟ್ ಇನ್ನೂ ಇವಾಗ ಪ್ರಾರಂಭ ಮಾಡಿರೋದು ನೋಡಿ. ಅದೇ ಎಂಟ್ರೆನ್ಸು. ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಬಂದಿರೋದು. ಬನ್ನಿ, ಇನ್ನೂ ಪಿಕ್ಚರ್ ಬಾಕಿ ಇದೆ, ಹೋಗೋಣ ಮುಂದಕ್ಕೆ. ಎಷ್ಟು ಗಂಟೆಗೆ ಹೋಗಿದ್ರಿ ನೀವು? 6 ಗಂಟೆಗೆ ಹೋಗಿದ್ರಾ? ಎಷ್ಟು ಜನ ಹೋಗಿದ್ರಿ ನೀವು? ನಾನು ನಮ್ಮ ಮನೆಯವರು. ಹೌದಾ? ಯಾವ ನಿಮ್ಮದು? ನಮ್ಮ ದೊಡ್ಡದ ಮರ. ಹೌದಾ? ದೊಡ್ಡದ ಮರನಾ? ದೊಡ್ಡ ಮರ ಪಕ್ಕಡಿನ? ದೊಡ್ಡದ ಮರನೇ. ಅದು ಯಾವ ಯೂಟ್ಯೂಬ್ ಚಾನಲ್ ನಿಮ್ಮದು? ನಮ್ಮ ಮಂಜುವಾದ ಮರ ಅಂತ. ಹೌದಾ? ಹಾಂ. ನಿಮ್ಮೂರು? ಇಲ್ಲೇ ಬಿಟ್ಟಿಂಗೂರ್ಗೆ. ಬಿಟ್ಟಿಂಗೂರ್ಗೆನಾ? ನೋಡಿ ಅಣ್ಣ, ಮಂಜುವಾದ ಮರ ಅಂತ. ತಾತ ಮಾತಾಡ್ಸಲ್ಲ ಬನ್ನಿ. ತಾತ ಹೋಗಿ ಬಂದ್ರೆ ಮ್ಯಾಕೆ ಕಂಡ್ರಾ? ಇಟ್ಕೊಳ್ಳಿ. ಹೇಳಿ, ಸಿದ್ಧರ ಬೆಟ್ಟದ ಬಗ್ಗೆ ಏನು ಹೇಳ್ತೀರಾ? ಸಿದ್ಧರ ಬೆಟ್ಟದ ಬಗ್ಗೆ ಎಲ್ಲ ಗಿಡನೂ ಇದೆ. ಅಂದರೆ ಯಾವ್ಯಾವ ಥರ ಗಿಡ, ಏನಕ್ಕೆ ಗಿಡ, ಏನು ಯೂಸ್ ಆಗುತ್ತೆ? ಅದು ಕುರಿ ಮೇಕೆ ಎಲ್ಲಕ್ಕೂ ಯೂಸ್ ಆಗುತ್ತೆ. ನೀವು ಯಾವ್ದು ತಂದಿರಾ? ನಾವು ಕಾಳು ಮೆಣಸಿನ ತಂದಿದ್ದೀವಿ, ಇದು ನಿಂಬೆ ತಂದಿದ್ದೀವಿ. ಅಂದರೆ ನೀವು ಅವಾಗಿನ ತಗೊಂಡೋಗ್ತೀರಾ ಗಿಡ ಮೂಲಿಕೆಗಳು ಇಲ್ಲಿಂದ? ತಗೊಂಡೋಗ್ತಾ ಇರ್ತೀವಿ. ಏನೇನಕ್ಕೆಲ್ಲ ಯೂಸ್ ಮಾಡ್ತೀರಾ ತಗೊಂಡೋಗಿ? ನಾವು ಕುರಿ ಮೇಕೆ ದನ ಬಳಕೆ ಮಾಡಿದ್ರೆ ಮಾಡಿದ್ರೆ ಮೇಲಾಗುತ್ತೆ, ಏನೇ ಕಾಯಿಲೆ ಇದ್ರು. ಇವನ್ ಮನುಷ್ಯರಿಗೂ ಏನನ್ನ ಇದು ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಏನಾರ ಸೇವಿಸೋ ಥರ ಇದೆಯಾ ಇಲ್ಲಿ ತಗೊಂಡೋಗಿ? ಏಕಲು ಕಿತ್ಕೊಂಡು ಹೋಗ್ತಿದ್ದಾರೆ ಸೊಪ್ಪು. ನಿಮ್ದು ಯಾವರು? ಮಾರಿಪಳ್ಳೆ. ಎಲ್ಲಿ ಬರುತ್ತೆ? ಇಲ್ಲೇ ನೇರವಾದ ಆಚೆ. ಹೌದಾ? ಓಕೆ ತಾತ, ಥ್ಯಾಂಕ್ ಯು. ಸ್ನೇಹಿತರೆ, ಅಲ್ಲೇ ಬಸ್ ಕರಿತಾ ಇದ್ದೀನಿ ನಾನು. ಒಂದು ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡ್ಬೇಕು. ಇದನ್ನು ಬೆಳಗ್ಗೆ ಬರೋದೇ ಸೂಕ್ತ. ಇದು ಈಗ 10 ಗಂಟೆ ಮೇಲೆ ಆಯಿತು ಅಂತಂದರೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಟ್ರೆಕ್ಕಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸ್ನೇಹಿತರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮ್ಯಾಕ್ ಹೋಗ್ತೀವಲ್ವ, ಮ್ಯಾಕ್ ಹೋದಾಗ ಏನು ಅಂದರೆ ಆ ದೇವಸ್ಥಾನದ ನೀರು ಹಾಕ್ತಾರೆ ತಲೆ ಮ್ಯಾಕೆ. ಎಷ್ಟು ಸುಸ್ತಾಗಿರ್ತದೆ ಅಷ್ಟು ಒಂದೇ ಸತಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ತಣ್ಣು ಕೊರಿತಾ ಇರುತ್ತೆ. ಫುಲ್ಲು ಬಾಡಿ ಮೈಂಡು ಎಲ್ಲವೂ ಕೂಡ ರಿಫ್ರೆಶ್ ಆಗಿಬಿಡುತ್ತೆ. ಸ್ನೇಹಿತರೆ, ಇವತ್ತು ಭಾನುವಾರ ಆದರೂ ಕೂಡ ಜನಗಳು ಹೆಚ್ಚಿಂದ ಕಾಣ್ತಾ ಇಲ್ಲ ಇವತ್ತು. ಮುಖ್ಯವಾಗಿ ಇನ್ನೊಂದೇನೆಂದರೆ ಬೇಸಿಗೆ ಇದು. ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸೋಮವಾರದತ್ತು ಜಾಸ್ತಿ, ಇನ್ನೂ ಜಾಸ್ತಿ ಇರ್ತಾರೆ. ಸ್ಟೆಪ್ ಹತ್ತದ ಸುಸ್ತಾಗ್ಬಿಡ್ತೈತಪ್ಪ.
ಸ್ನೇಹಿತರೆ ಎಲ್ಲರೂ ಸಾಧು ಕೂತ್ಕೊಂಡವ್ರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ತಾತ ಯಾವರು? ರಂಟೋಳನಾ? ಇಲ್ಲೇ ಇರ್ತೀರಾ ನೀವು? ಹಾಂ ಹಾಂ. ತಾತ ನೀವು ಬದ್ನೆಗಿದ್ನೆಲ್ಲ ಮಾಡ್ತೀರಾ? ಹೇಳ್ತಾರ ಪದಾನ ಯಾವ್ದಾರು? ಹಾಂ ಹೇಳಿ. ಶ್ರೀ ಗುರು ಮಹಾದೇವಗೆ ವಂದಿಪೆ ಭವ ರೋಗವೇ ನಾಶಕಗೆ, ಯೋಗ ಭೋಗ ಊರಗ ತ್ಯಾಗ ವಿರಾಗಿಗೆ, ಯೋಗ ಯೋಗಾನಂದ ಪೂರ್ಣ ಸಗರನಿಗೆ, ಶ್ರೀ ಗುರು ಮಹಾದೇವಗೆ ವಂದಿಪೆ ವಂದಿಪೆ ಭವ ರೋಗ ವಿನಾಶಕಗೆ. ತೆರೆ ಭಕ್ತ ಜನರು ಬಂದು ಮುಕ್ತಿಯ ನೇವ ಪರಮ ದಯಾತೆಂದು, ಪರ ಅಷ್ಟಮಾಸಕದಿಂದನ ಭವ ತಪ ಹರಿಸಿ ನಿತ್ಯಾನಂದ ಪದವೇ ಫಲಿಸಿದಂತ ಶ್ರೀ ಗುರು ಮಹಾದೇವಗೆ ವಂದಿಪೆ ಭವ ರೋಗ ವಿನಾಶಕಗೆ. ಅಂಕ ಇದು ಒಂದು ತತ್ವ, ಇದು ತತ್ವಪದ ಇದು. ತತ್ವಪದ. ಹಾಂ ತಾತ, ಈಗ ನೀವು ಸಿದ್ರ ಬೆಟ್ಟಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೇ ಈಗ 20-30 ವರ್ಷದಿಂದಲೂ ಬರ್ತಾ ಇದ್ದೀವಿ. ಹೇಳಿ, ಸಿದ್ರ ಬೆಟ್ಟದ ಕ್ಷೇತ್ರದ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ? ಏನ್ ಹೇಳೋಣಪ್ಪ, ಜನ ಬರ್ತಾರೆ ಹೋಗ್ತಾರೆ. ಯಾ ಕಾಲದಾಗ ಮಾಡ್ಯಾವ ನಮ್ಮ ಅನುಭವ, ಅಂಥವ್ರು ಬಂದ್ರು ನಾಲ್ಕು ನೀರು ಹಾಕ್ಸ್ಕೊಂಬರ್ತಾರೆ, ನಮಗೆ ಗುಣವ ತೊಗೊಂತಾರೆ. ಇಲ್ಲಿ ಸಿದ್ರ ಬೆಟ್ಟ ಅಂದ್ರೆ ಏನು ವಿಶೇಷ? ಇಲ್ಲಿ ವನಸ್ಪತಿನೆಲ್ಲ ತಗೊಂಡೋಗ್ಬಿಟ್ಟು ಕೆಲವರು ಸಾರು ಮಾಡ್ಕೊಂಡು ಉಣ್ತಾರೆ, ಪುಡಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾರೆ. ಹಂಗೆ ಒಣ ಪುಡಿ ಸಾರಿಗೆ ಹಾಕೊಂಡು ಉಣ್ತಾರೆ, ಕೆಲವರು ದೋಷ ಹೋಗ್ಬಿಡ್ತೈತೆ ಅಂತ. ಚೆನ್ನಾಗಿ ಬರ್ತಾರಪ್ಪ ಜನ, ಹಿಂಗೆಲ್ಲ ನಡೀತೈತಿ ಇಲ್ಲಿ. ನಿಮ್ಗೆ ಏನು ಅನ್ಸುತ್ತೆ? ನಾವು ಅದಕ್ಕಾಗೆ ಬರ್ತಾ ಇರೋದು. ನಾವೊಂದು ವಾರ 2 ವಾರ ಬರ್ತಿದ್ರೆ ನಮ್ಗೆ ಆಲೆ ಕೈ ನೋವು, ಮೈ ನೋವು, ಜ್ವರ ಪರ ಇಂಥವು ಶುರು ಆಗ್ತವೆ. ಇಲ್ಲಿಗೆ ಬಂದು ಹೋದ್ರೆ ಏನೂ ಇರೋದಿಲ್ಲ ಆ ಥರ. ನಿಮ್ಮ ಹೆಸರು? ಲಕ್ಷ್ಮಯ್ಯ. ಓಕೆ ತಾತ, ಥ್ಯಾಂಕ್ ಯು. ಹಾಂ ಸ್ನೇಹಿತರೆ, ತಾತ ಒಳ್ಳೆ ಹಾಡು ಹೇಳಿದ್ರು, ಹಾಡು ಕೇಳಿದ್ರಿ ನೀವು. ಮತ್ತು ಸಿದ್ರ ಬೆಟ್ಟದ ವಿಶೇಷತೆಯನ್ನು ಕೂಡ ಹೇಳಿದ್ರು. ಇವಾಗ ಬನ್ನಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ, ನಾವು ಹೋಗೋ ದಾರಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅವರು ತುಂಬಾಡಿನಾ? ನೀವು ಎಷ್ಟು ಗಂಟೆಗೆ ಹೋದ್ರಿ ಸಿದ್ರ ಬೆಟ್ಟಕ್ಕೆ? ಬೆಳಗ್ಗೆ ಒಂದು 6:30 7. ಬರ್ತಾ ಇರ್ತೀರಾ ಸಿದ್ರ ಬೆಟ್ಟಕ್ಕೆ? ಹಾಂ ಬರ್ತೀವಿ ಬ್ರೋ. ನಿಮ್ಗೆ ಹೆಂಗ ಅನ್ಸುತ್ತೆ ನಮ್ಮ ಸಿದ್ರ ಬೆಟ್ಟದ ಬಗ್ಗೆ? ನಮ್ಗೇನಿಲ್ಲ ಬ್ರೋ, ಒಂಥರ ಭಕ್ತಿ ಇಲ್ಲಿಗೆ ಬಂದರೆ ಆ ಥರ. ಒಟ್ಟೆ ಎಂಜಾಯ್ ಮಾಡ್ತೀರಾ? ಸ್ನೇಹಿತರೆ, ಇಲ್ಲೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಇಲ್ಲಿ ಕಂಬಿ ಹಿಡ್ಕೊಂಡು ಹತ್ಬೇಕಾಗುತ್ತೆ ಬಂದರೆ ಈ ಜಾಗದಲ್ಲಿ ಮಾತ್ರ. ಬನ್ನಿ ಹೋಗೋಣ. ನೋಡಿ, ಸಣ್ಣ ಮಗು ಬಂದಿದೆ. ಎಲ್ಲಿ ಬಂದಿದ್ಯಾ? ಸಿದ್ರ ಬೆಟ್ಟ ಬಂದಿದ್ಯಾ? ಹೆಂಗ ಅನ್ಸ ಸಿದ್ರ ಬೆಟ್ಟ ಹತ್ತೋದು? ಸೂಪರ್ ಆಗೈತಾ? ನಡೀರಿ ಅತ್ತ, ನಮ್ಮ ಯಾಕೆ ಇನ್ನು ಯಾಕಳ. ಸ್ನೇಹಿತರೆ, ಮಕ್ಳನ್ನ ಕರ್ಕೊಂಬಂದರೆ ಸ್ವಲ್ಪ ಜೋಪಾನವ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. 120 ಬಿಡಕ್ಕೆ ಹೋಗ್ಬಾರ್ದು, ಏಕೆಂದರೆ ಇಲ್ಲಿ ಜರದ್ರೆ ಕೆಳಗೆ ಹೊರಟೋಗ್ಬಿಡ್ತೀವಿ. ಅದಕ್ಕೋಸ್ಕರ ಬ್ರೋ, ಮುಗೀತಾ? ಸಿದ್ದಪ್ಪನ ದರ್ಶನ ಮಾಡ್ಕೊಂಡ್ರಾ? ನಿಮ್ದು ಅವರು? ನಮ್ಮದು ಇಲ್ಲೇ ಪಕ್ಕದವರು ಅಂದರೆ ನೇಗ್ಲಲ್ಲನಾ? ಓಕೆ. 3 ಜನ ಅಲ್ಲಿಂದನೇನಾ? ಇಲ್ಲ, ದೊಡ್ಡಬಳ್ಳಾಪುರ ಒಬ್ಬ. ಹೌದಾ? ಪಾವಗಡದವ್ರು ಯಾರು? ನೀವು ಪಾವಗಡನಾ? ಓಕೆ, ನಿಮ್ಮ ಪಾವಗಡದಲ್ಲೇ ಆಯ್ ಅಂದ್ಬಿಡ್ರಿ. ಮಂಜು ಆದ್ಮಾರ ಅಂತ ಇದೆ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ. ಬರ್ತೀರಾ? ಇಲ್ಲಿ ಬಂದರೆ ನೀವು ಇಲ್ಲಿ ರೆಸ್ಟ್ ತಗೊಬೋದು, ಇಲ್ಲಿ ಕೂತ್ಕೊಂಡು. ಇಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ, ಬನ್ನಿ ತೋರಿಸ್ತೀನಿ. ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಒಂಚೂರು ಅವ್ರ ತಗೊಂಡು ಸ್ನೇಹಿತರೆ, ಇದು ಮುಂಚಿತವಾಗಿ ಇಲ್ಲಿ ಮೆಟ್ಲಿರಲಿಲ್ಲ. ಸಾಮಾನ್ಯವಾಗಿ ಈಗ ಈ ಥರ ಹಿಂಗೆ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ. ಈಗ ಭಕ್ತಾದಿಗಳ ಕೃಪೆಯಿಂದ ಇವತ್ತು ಮೆಟ್ಲುಗಳೆಲ್ಲ ಮಾಡಿಸಿದ್ದಾರೆ. ರೀಸೆಂಟಾಗಿ ಆಗಿರೋದೆಲ್ಲ ಮೆಟ್ಲುಗಳು ಫುಲ್ ಮೆಟ್ಲು ಆಗಿದೆ. ಒಂದು ಒಳ್ಳೆ ಬೆಳವಣಿಗೆ ಇದು. ತುಂಬ
ತುಂಬ ಜನಕ್ಕೆ ಇದು ವಯಸ್ಸಾದರೂ ಕೂಡ ಏನಂದರೆ ಹತ್ತಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಮುಂಚೆ ಹತ್ಬೇಕಾದ್ರೆ ತುಂಬ ಕಷ್ಟ ಇರೋದು. ಈಗ ಎಂಥವ್ರು ಕೂಡ ಬಂದು ಆರಾಮಾಗಿ ಹೋಗ್ಬೋದು. ಯಾವರಣ್ಣ ನಿಮ್ಮದು? ನಮ್ಮ ಬೆಂಗಳೂರು. ಬೆಂಗಳೂರಾ? ಲಾಗ ಹಾಂ, ಯೂಟ್ಯೂಬ್ ಚಾನಲ್ ಇದೆಯಾ? ಹೌದು. ಯಾವುದು ಚಾನಲ್? ಮಂಜು ಆಲ್ಮರ ಅಂತ ಹೇಳಿ. ಮಂಜು. ಹಾಂ, ಸುಸ್ತಾಗ್ಬಿಟ್ಟಿದ್ಯಾ? ಸುಸ್ತಾಗ್ಬಿಟ್ಟೈತೆ. ನಡಿ. ನಿಮ್ಮದು ಯಾವ ಊರು ಪ್ರಾಪರು? ಬೆಂಗಳೂರು. ಬಟ್ ತಮಿಳ್ ಮಾತಾಡ್ತೀರಲ್ಲ? ತಮಿಳ್ ಮನೇಲೆಲ್ಲ ತಮಿಳ ಮಾತಾಡೋದು. ಹೌದಾ? ನಿಮ್ಮ ತಮಿಳ್ನಾಡನೇ ಪ್ರಾಪರು? ಇಲ್ಲ, ಅಲ್ಲೇನಿಲ್ಲ. ಅಲ್ಲೇನಿಲ್ಲ, ಶಿವಮೊಗ್ಗ ನಾವು. ಶಿವಮೊಗ್ಗನಾ? ಮತ್ತು ತಮಿಳ್ ಹೆಂಗೆ ಕಲ್ತ್ಕೊಂಡಿದ್ದೀರಾ? ನಮ್ಮ ಜಾತಿ ತಮಿಳು. ತಾತ ಅಜ್ಜಿ ಅಲ್ಲಿದೆ. ಅಜ್ಜಿದು ಅವ್ರು ಬಂದು ಇಲ್ಲಿ ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ದು. ನಾವಿಲ್ಲಿ ಫಸ್ಟ್ ತುಮಕೂರಲ್ಲಿ ಇದ್ವಿ. ಇವಾಗ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಸಖತ್ ಪವರ್ ಇದೆ ದೇವಸ್ಥಾನ. ಇದು ಸಿದ್ರುಬೆಟ್ಟ ಸ್ವಾಮಿ ಸಖತ್ ಶಕ್ತಿ ಇದೆ. ನಮಗೆ 98ರಲ್ಲಿ ಮದ್ವೆ ಆಯ್ತು, 4 ವರ್ಷ ಮಕ್ಕಳಿರ್ಲಿಲ್ಲ. ಈ ದೇವಸ್ಥಾನಕ್ಕೆ ಬಂದು ನಾವು ನಮ್ಮ ಬಾವನ ಮಕ್ಕಳು ಇಬ್ರು ಗಂಡ ಹೆಂಡತಿ ಮಕ್ಕಳನ್ನ ಎತ್ಕೊಂಡು ನಾವು ಬೆಟ್ಟ ಹತ್ತಿ ನಮ್ಮ ಹುಡುಗಿ ಫಸ್ಟ್ ಸಂಕ್ರಾಂತಿಗೆ ಇಲ್ಲಿ ಅರ್ಸ್ಕೊಂಡು ಹೋದ್ವಿ. ಬರೋ ಸಂಕ್ರಾಂತಿಗೆ ನಮ್ಮ ಹುಡುಗಿ ಹುಟ್ಟಿದ್ದು. ಆಮೇಲೆ ನಮಗೆ ಸೈಟ್ ಇರಲಿಲ್ಲ. ನಾವು ಇಲ್ಲಿ ಬಂದು ನಮ್ಮ ಹುಡುಗಿ ಅರ್ಕೆ ತೀರಿಸ್ಕೊಂಡು 3 ವರ್ಷ ಆದ್ಮೇಲೆ ಸೈಟ್ ತಗೊಂಡ್ವಿ. ಸೈಟ್ ತಗೊಂಡು ಇವಾಗ ನಮ್ಗೆ ಮನೆ ಕಟ್ಟಕ್ ಆಗ್ತಾ ಇಲ್ಲ. ನಾವು ಮನೆ ಕಟ್ಟಕ್ಕೋಸ್ಕರ ದೇವ್ರನ್ನ ಬೇಡ್ಕೊಳಕ್ಕೋಸ್ಕರ ಬಂದಿದ್ದೀವಿ. ಆಗುತ್ತೆ 100% ಕರೆಕ್ಟ್ ಆಗೇ ಆಗುತ್ತೆ. ನಂಬಿದ್ದೀವಿ ಅಷ್ಟೇ. ನಾವು ನಮ್ಮ ಮಂದಿಯವ್ರು ಬಂದು ವೆಂಕಟರಮಣ ಸ್ವಾಮಿ ತಿರುಪ್ತಿ ಆದ್ರೂ ನನಗೆ ಈ ದೇವ್ರ ಮೇಲೆ ತುಂಬಾ ನಾವು ಅನ್ಕೊಂಡೇ ಇರ್ಲಿಲ್ಲ ಇವತ್ತು ಬರ್ತೀವಿ ಅಂತ. ದಿಢೀರ್ ಅಂತ ಒಟ್ಟು ಬಂದ್ವಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? ಇಲ್ಲಿ ಸುಮಾರು 4 ಸತಿ ಬಂದಿದ್ದೀನಿ. ಆದ್ರೆ ನಾವು ತುಮಕೂರಿಂದ ದೇವಳಪುರದಲ್ಲಿದ್ದಾಗ ಒಂದ್ಸರಿ ಬಂದಿದ್ವಿ. ಅವಾಗ ನಾನು ಇಲ್ಲಿ ಬಂದು ಬೇಡ್ಕೊಂಡು ನೀರ್ ಹಾಕ್ಸ್ಕೊಂಡೋದೆ. ಬರೋ ಸಂಕ್ರಾಂತಿಗೆ 3 ದಿನದ ಮಗು ಇವಾಗ ನೀರು ಹಾಕ್ಸ್ಕೊಂಡಿದೀವಿ. ನಮಗ್ ನಂಬಿಕೆ, ನಾವು ಏನೇನೋ ಪ್ರಯತ್ನ ಪಟ್ವಿ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ. ನಮಗ್ ಒಂದ್ ಮನ್ಸಾಯ್ತು, ನಾನು ಇಲ್ಲಿ ಬಂದ್ಮೇಲೆನೆ ನನಗೆ ಆಗುತ್ತೆ ಅನ್ನೋದು ಒಂದು ಧೈರ್ಯ. ಆ ನಂಬಿಕೆ ಮೇಲೆ ಹೌದು, ನಿಜ. ಖಂಡಿತ ನೀವು ಅಂದ್ಕೊಂಡಂಗೆ ಆಗ್ಲಿ. ಆಗುತ್ತೆ, ಕರಿತೀವಿ. ಬನ್ನಿ ಬೆಂಗಳೂರಿಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಜೊತೆ ಮೇಘನ ಬರ್ತಾವ್ರೆ ನೋಡಿ. ಮೇಘನ ಹತ್ತವ್ರೆ. ಆ ಉತ್ಸಾಹ ನಗು ಹಂಗೆ ಐತಪ್ಪ. ಸುಸ್ತೇ ಆಗಿಲ್ಲ. ಎಲ್ಲ ಬುಸ್ಕರಿತವ್ರು ಅವ್ರು ದೊಡ್ಡವರೆಲ್ಲ. ಸಾಕಾಗೋಯ್ತು, ಬಂದ್ಬಿಟ್ವಿ. ಇನ್ನೇನು ಹತ್ರಕ್ಕೆ ಬಂದೇ ಬಿಟ್ವಿ. ಅಲ್ಲೋಗಿ ನೀರು ಹಾಕಿಸ್ಕೊಂಬಿಟ್ರೆ ಫುಲ್ ಸುಸ್ತಿಗಿಸ್ತೆಲ್ಲ ಹೋಗ್ಬಿಡುತ್ತೆ. ಸ್ನೇಹಿತರೆ, ನಾವೀಗ ಟಾಪಿಗೆ ಬಂದ್ವಿ. ನೋಡಿ ಹೆಂಗೆ ಕಾಣುತ್ತೆ. ಇವತ್ತು ಅದೃಷ್ಟಕ್ಕೆ ಏನಂದರೆ ಬಿಸಿಲು ಏನೂ ಇಲ್ಲ ಇವತ್ತು. ಹಿಂಗೆ ಕಾಣುತ್ತೆ ಟಾಪಿಗೆ ಬಂದರೆ. ಬನ್ನಿ ಮ್ಯಾಕ್ ಹೋಗೋಣ. ಇಲ್ಲಿ ನಿಮಗೆ ತಿಂಡಿ ಗಿಂಡಿ ಎಲ್ಲ ಸಿಗುತ್ತೆ. ಇಲ್ಲಿ ಚಿರ್ಮುರಿ ಆ ಥರದ್ದೆಲ್ಲ ಟಾಪಿಗೆ ಬಂದರೆ. ಏನು ಸಿಗುತ್ತಕ್ಕ? ಇಡ್ಲಿ, ಹಾಂ, ಇಡ್ಲಿ ಬಜ್ಜಿ ಎಲ್ಲ ಸಿಗುತ್ತಾ? ಹಾಂ, ಅಂದರೆ ವಾರ ಪೂರ್ತಿ ಸಿಗುತ್ತಾ? ಶನಿವಾರ, ಭಾನುವಾರ, ಸೋಮವಾರ. ಯಾಕೆ ಆ ದಿನಗಳು ಅಂತ? ಅವತ್ತು ಜನಗಳು ಬರ್ತಾರೆ ಅಂತ. ನೀವು ಇಲ್ಲಿ ಬಂದರೆ ತಿಂಡಿ ಗಿಂಡಿ ತಿನ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಹಾಂ, ಇದೊಂದೇ ಅಂಗಡಿ ಅಲ್ವಾ? ಪೂಜೆ ಸಾಮಾನು ಸಿಗುತ್ತೆ. ಹಾಂ, ಓಕೆ, ಬರ್ತೀನಿ ಈಗ, ಹೋಗ್ಬಿಟ್ಟು ಬರ್ತೀನಿ. ಹಾಂ ಸ್ನೇಹಿತರೆ, ಬಂದ್ವಿ ನಾವು ಸಿದ್ದಪ್ಪಜ್ಜಿಗೆ. ಬನ್ನಿ. ಸ್ನೇಹಿತರೆ, ಇದು ಎಂಟ್ರೆನ್ಸ್. ಇದು ಸಿದ್ದಪ್ಪಂದು. ಸ್ನೇಹಿತರೆ ನೋಡಿ, ಈ ಥರ ಹೋಗ್ಬೇಕಾಗುತ್ತೆ ನಮ್ಮ ಸಿದ್ದಪ್ಪಂಗೆ. ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕತ್ಲಗಿತ್ಲೆಲ್ಲ ಇರುತ್ತೆ. ಹಿಂಗೆ ಹೋಗ್ಬೇಕು, ಹಿಂಗೆ ಗುಹೆಯಲ್ಲಿ. ನೋಡಿ ಸ್ನೇಹಿತರೆ, ಅಪ್ಪ 1 ಅವರ್ಗೆಲ್ಲ ಬಂದ್ವಿ ಅನಿಸುತ್ತೆ ಸನ್ನಿಧಾನಕ್ಕೆ. ಇಲ್ಲಿ ನೀರೆಲ್ಲ ಹಾಕ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೀರು ಹಾಕ್ತಾರೆ. ಇಲ್ಲೇ ನೀರು ಹಾಕ್ಸ್ಕೊಬೇಕು. ಇಲ್ಲಿ
ಇಲ್ಲಿ ನೀರು ಹಾಕ್ಸೋದು ವೆರಿ ವೆರಿ ಇಂಪಾರ್ಟೆಂಟ್. ದೇವಸ್ಥಾನಕ್ಕೆ ಬಂದರೆ ನೀವು ಹಾಕಿಸ್ಕೊಳ್ಳೇಬೇಕಿಲ್ಲಿ. दर्शपूर्णमासात्मने शिरसे स्वाहा चातुर्मास्यात्मने शिकायोषट निरूढपशुबन्धात्मने कवचाय हुम् आधेवो याति नेत्रत्रयावोषट भुवनाभिपश्यन्न अस्त्राय पत ॐ भुवस्वरोमिति दिग्बन्धः ध्यानम् ओम सिद्धेश्वराय नमः 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 जय कैलास निवास प्रभात गणाधीश भूसुरार्चितमो साम सदा शिव शम्भो शङ्कर शरणं मे तव चरणयुगम् जुनतक झङ्किणु जुनत कीटतक शब्दय नटसि महानटवो साम सदा शिव शम्भो शङ्कर शरणं मे तव चरणयुगम्. ಸ್ನೇಹಿತರೆ, ಯಶಸ್ವಿಯಾಗಿ ನಾವು ಸಿದ್ದಪ್ಪನ ದರ್ಶನ ಮಾಡ್ಕೊಂಡ್ವಿ. ಸ್ನೇಹಿತರೆ, ಈಗ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ನೀವು ಯಾರನ್ನ ಬಂದಿಲ್ಲ ಅಂತಂದರೆ ಬನ್ನಿ, ಒಂದೊಳ್ಳೆ ಪುಣ್ಯಕ್ಷೇತ್ರ ಇದು. ಸಾಧ್ಯವರೆ ಬನ್ನಿ, ಒಂದೊಳ್ಳೆ ಟ್ರೆಕ್ಕಿಂಗ್ ಆಗುತ್ತೆ. ಬನ್ನಿ, ಚೆನ್ನಾಗಿದೆ. ನಿಮಗಿಲ್ಲಿ ನೀರು ಹಾಕ್ಸ್ಕೊಳ್ಳೋ ಅಂತ ಆ ಮಜನೇ ಬೇರೆ. ನಿಮಗೆ ಅದು ಒಂದು ಅರಿವಾಗುತ್ತೆ ಯಾವ ಥರ ಅಂತೇಳಿ. ಮತ್ತು ಇಲ್ಲೆಲ್ಲವೂ ಕೂಡ ಫ್ರೆಂಡ್ಲಿ ಇದೆ, ಯಾವುದೂ ಕೂಡ ಏನು ಸಮಸ್ಯೆಗಳು ಏನೂ ಇಲ್ಲ, ಆರಾಮಿದೆ, ತುಂಬ ಎಂಜಾಯ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ನಿಮಗೆ ಸಾಧ್ಯವಾದರೆ ಬನ್ನಿ. ಓಕೆ ನೋಡಿ, ಒಂದು ವಿಹಂಗಮ ನೋಡ, ಹೂವು ನೋಡಿ ಇನ್ನು ಚೆನ್ನಾಗಿ ಕಾಣ್ತಾ ಇದೆ. ಹೂವು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಗೈಯೊಳಕ್ಕೆ ಹೋಗೋದು ಡೇಂಜರ್ ಸ್ನೇಹಿತರೆ. ಇದು ಎಚ್ಚರಿಕೆ ಅಪಾಯ, ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಪ್ರಕಟಣೆ ಆಗಿರ್ತಾರೆ ಸ್ನೇಹಿತರೆ ಇಲ್ಲಿ. ಅಷ್ಟು ಇಲ್ಲಿ ಇನ್ನೊಂದೇನು ಅಂತಂದರೆ, ಟಿಕೆಟ್ ಬುಕ್ ಮಾಡಬೇಕು ಆನ್ಲೈನಲ್ಲಿ. ಬುಕ್ ಮಾಡ್ಬಿಟ್ಟು ಅಂದರೆ ಎಂಟ್ರಿ ಕೊಡಬೇಕಾಗುತ್ತೆ. ಬಟ್ಟು ಅದು ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ಬುಕ್ ಮಾಡ್ಕೊಬೇಕು, ಬುಕ್ ಮಾಡಿ ಹೋಗಬೇಕು. ಬೆಂಗಳೂರು ಕಡೆಯಿಂದ ಯಾರ ನೀವೇನ ಸ್ನೇಹಿತರೆ ನೀವು ಸಿದ್ಧರ ಬೆಟ್ಟಕ್ಕೆ ಬರ್ತೀರಾ ಅಂತಂದರೆ, ಅಲ್ಲಿ ದೇವಸ್ಥಾನದಿಂದ ಇಲ್ಲಿ ಮ್ಯಾಗ್ ಬರಬೇಕು ಅಂದರೆ ನೀವು ಕಂಪಲ್ಸರಿ ಟಿಕೆಟ್ ಬುಕ್ ಆಗಿರಬೇಕು. ಇಲ್ಲ ಅಂತಂದರೆ ನಿಮ್ಮ ಅನಧಿಕೃತವಾಗಿ ಪ್ರವೇಶ ಕೊಡಲ್ಲ. ಇಲ್ಲಿ ನಾವು ಲೋಕಲ್ ಆಗೋದ್ರಿಂದಾಗಿ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಬನ್ನಿ, ನಿಮಗೆ ಮ್ಯಾಲೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತೇಳಿ. ಮಳೆಗಾಲದಲ್ಲಿ ಬಂದರೆ ಇನ್ನೂ ಸೂಪರಾಗಿ ಕಾಣುತ್ತಿದೆ ಎಲ್ಲ. ಈಗ ನೋಡಿ ಹೆಂಗೆ ಕಾಣ್ತಾ ಇದೆ, ಅದೇ ಹಸಿರು ಚಿಗುರುತ್ತಾ ಇದೆ. ಗಿಡ ನೋಡಿ ಹೇಗಿದೆ ಇದು. ಸ್ವಲ್ಪ ಇದು ದುರ್ಗಮ ಆದಿ ಇದು. ದಯವಿಟ್ಟು ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ, ಈ ಜಾಗದಲ್ಲಿ ಸೇಫ್ ಇರಲ್ಲ. ಒಗ್ಗಟ್ಟ ಬನ್ನಿ, ಇಲ್ಲಿ ಗುಂಪ ಬನ್ನಿ. ನೋಡಿ, ಮುಖ್ಯವಾಗಿ ಈ ಥರ ಗುಹೆಗಳಿಗೆಲ್ಲ ಹೋಗಬೇಡಿ. ಈ ಥರ ತಪ್ಪಿಸ್ಕೊಂಬಿಡ್ತೀರ ನೋಡಿ. ಎಲ್ಲ ಗುಹೆಗಳು ಇವೆಲ್ಲ, ಇಂಥೆಲ್ಲ ಡೇಂಜರ್ ಇವೆಲ್ಲ. ಹುಷಾರಿರ್ಬೇಕಿಲ್ಲ ಒಂದು ಸ್ವಲ್ಪ. ಇಲ್ಲ ಮಂಜು ಮಲೆ ಬಾಯ್ಸ್ ಆಗೋಗ್ಬಿಡ್ತೀರ ಮಿಸ್ ಆದರೆ. ಹಾಂ, ಈ ಜಾಗ ನೋಡಿ ಸ್ನೇಹಿತರೆ ಹೇಗಿದೆ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋಣ.
ಇದು ನಿನ್ನೆ ನಾನು ಅಚಾನಕ್ಕಾಗಿ ಇದೊಂದು ಟ್ರೆಕ್ಕಿಂಗ್ ಪ್ಲ್ಯಾನಿಂಗ್ ಮಾಡಿದ್ದು. ಬಟ್ಟು ಒಂದೊಳ್ಳೆ ಅದು ದರ್ಶನ ಆಗಿರ್ಬೋದು, ಇಲ್ಲಿನ ಪ್ರಕೃತಿ ಆಗಿರ್ಬೋದು, ಇಲ್ಲಿ ಎಷ್ಟು ಕಾಮಾಗಿದೆ ಅಂತಂದರೆ ಸ್ನೇಹಿತರೆ, ಒಂಚೂರು ಸೌಂಡ್ ಬರೋಲ್ಲ. ನಾವು ಒಂದು ಸತಿ ಗುಹೆ ಒಳಗೆ ಹೋಗಿದ್ವಿ. ಒಳಗೆ ಇಲ್ಲಿ ಈಗ ಅಲ್ಲಿ ಅವಕಾಶ ಕೊಡೋಲ್ಲ, ಸ್ವಲ್ಪ ಬೇರೆ ಬೇರೆ ಥರ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೆದ್ರಿಂದಾಗಿ ಅಲ್ಲಿ ಈಗ ಅವಕಾಶ ಯಾರನ್ನೂ ಬಿಡ್ತಾ ಇಲ್ಲ ಒಳಕ್ಕೆ. ಹಂಗೆ ನಾವು ಬರಬೇಕು ಅಂದರೆ ಕೆಳಗೆ ಪರ್ಮಿಷನ್ ತಗೊಂಡು ನಾವು ಹೋಗ್ಬೇಕಾಗುತ್ತೆ ಮೇಕೆ. ನಾನು ಯಾವುದೂ ಪರ್ಮಿಷನ್ ತಗೊಂಡಿಲ್ಲ, ಅದರಿಂದಾಗಿ ನಾನು ಹೋಗೋಕ್ಕಾಗ್ತಿಲ್ಲ ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳ ಸಾಧ್ಯತೆ ನಾನು ಖಂಡಿತ ನಾನು ಗುಹೆಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಮತ್ತು ನಿಮಗೆ ಎಕ್ಸ್ಪ್ಲೋರ್ ಕೂಡ ನಾನು ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಸಿದ್ಧರ ಬೆಟ್ಟದಲ್ಲಿ ಇವತ್ತಿಗೂ ಕೂಡ ಸಾಧು ಸಂತರು ನಿಜವಾಗ್ಲೂ ಕೂಡ ಅವರು ಧ್ಯಾನ ಮಾಡ್ತಿದ್ದಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ, ಏನನ್ನೋ ಜ್ಞಾನವನ್ನು ಅರಿತಾ ಇದ್ದಾರೆ. ಅದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಸಾಧು ಸಂತರು ಬಂದ್ಬಿಟ್ಟು ಇಲ್ಲಿ ಧ್ಯಾನ ಮಾಡ್ತಾರೆ. ಇನ್ನೊಂದು ಇಲ್ಲಿ ಎಷ್ಟು ನೆಮ್ಮದಿ, ನಿರಾಳ, ಎಷ್ಟು ಮೌನ ಅಂದರೆ ಸ್ನೇಹಿತರೆ, ಬೇರೆ ಜಾಗದಲ್ಲಿ ಎಲ್ಲೋ ಸಿಗ್ಬೋದಿಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಈಗ ಒಂದು ಗುಹೆಯಿಂದ ಒಳಗೆ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಮೌನ ಸ್ನೇಹಿತರೆ. ಅಷ್ಟು ಕಾಮಾಗಿರ್ತೀವಿ, ಒಂದು ನಿಮಿಷ ಕೂಡ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ, ಅಷ್ಟು ಮೌನ ಇರುತ್ತೆ. ಅದು ನಾನು ಇಲ್ಲಿ ಫೀಲ್ ಮಾಡಿದ್ದೀನಿ. ಈಗ ನಾನು ಇರೋ ಜಾಗನಿಗೆ ಎಷ್ಟು ಪಕ್ಷಿಗಳು ಸೌಂಡ್ ಬಿಟ್ಟರೆ ಮತ್ತೆ ಇನ್ನೇನು ಕೇಳಿಸ್ತಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ನೀವು ಬನ್ನಿ, ತುಂಬ ಚೆನ್ನಾಗಿದೆ, ಇದೊಂದು ಒಳ್ಳೆ ಕ್ಷೇತ್ರ ಇದು ಸ್ನೇಹಿತರೆ. ನಾನೀಗ ನಿಮಗೆ ಫುಲ್ಲು ಪೀಕಿಗೆ ಕರ್ಕೊಂಡು ಹೋಗ್ತೀನಿ, ಅಂದರೆ ಟಾಪಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ನೇಹಿತರೆ ಬರ್ಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಬನ್ನಿ, ಗುಂಪಾಗಿ ಬನ್ನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಮ್ಯಾಲೆ ನಿಮ್ಗೆ ಒಂದು ಒಳ್ಳೆ ವಿಹಂಗಮ ನೋಟ ಕಾಣುತ್ತೆ, ಕೆಳಗೆ ಬೇರೆ ಬೇರೆ ಊರುಗಳೆಲ್ಲ ಕಾಣುತ್ತೆ. ಜೊತೆಗೆ ಅಲ್ಲಿ ತುಂಬ ಚೆನ್ನಾಗಿದೆ ಆ ಜಾಗ. ನಿಮ್ಗೆ ಆ ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈಗ ದಾರಿಗಿದೆ ನೋಡಿ, ಹಿಂಗೆ ಕಾಣುತ್ತೆ. ಮತ್ತು ಮದುವೆ ನಡೀತಾ ಐತೆ ಇವತ್ತು. ಯಾವುದೋ ಒಳ್ಳೆ ಪಕ್ಷಿಗಳು ಸೌಂಡ್ ಬರ್ತೈತೆ. ಸ್ನೇಹಿತರೆ, ಇಲ್ಲೊಂದು ಶಿವ ಅಪ್ಪ ಇದ್ದಾರೆ, ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಇಲ್ಲೊಂದು ಲಿಂಗ. ಸ್ನೇಹಿತರೆ, ಜನಗಳು ನಮಗೆ ಕೆಲವೊಂದು ಕೆಲಸ ಆಗಲಿ ಅವು ಇವು ಅಂತ ಹೇಳ್ಬಿಟ್ಟು ಕಲ್ಲು ಜೋಡಿಸಿರ್ತಾರೆ ಸ್ನೇಹಿತರೆ. ಇಲ್ಲಿ ಎಷ್ಟು ಕಲ್ಲು ಜೋಡಿಸೋರೆ ನೋಡ್ರಿ ಒಂದ್ಸತಿ. ಸ್ನೇಹಿತರೆ ನೋಡಿ, ಈ ಒಂದಕ್ಕೋಸ್ಕರ ನಾನು ಅಲ್ಲಿಂದ ದೇವಸ್ಥಾನದಿಂದ ಇಲ್ಲಿ ಬಂದಿದ್ದು ತೋರ್ಸೋಣ ಅಂತೇಳಿ. ಬನ್ನಿ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಹೆಂಗೆ ಕಾಣುತ್ತೆ ನೋಡಿ. ಊರುಗಳೆಲ್ಲ ನೋಡಿ ಹೆಂಗೆ ಕಾಣ್ತಾ ಇದೆ ಇಲ್ಲಿ. ಸ್ನೇಹಿತರೆ, ಈಗ ನೋಡಿ ಈ ಬ್ಯೂಟಿಫುಲ್ ಜಾಗ ನೋಡಿದ್ವಲ್ವ. ಬನ್ನಿ, ಈಗ ನಾವು ಬೆಟ್ಟದಿಂದ ಕೆಳಗೆ ಇಳಿಯೋ ಪ್ರೋಗ್ರಾಮ್ ಇದೆ, ಬನ್ನಿ ಹೋಗೋಣ.
ಫೈನಲಿ ನಮ್ಮದು ತಿಂಡಿನೂ ಆಯಿತು, ದೇವ್ರ ದರ್ಶನ ಚೆನ್ನಾಗಾಯಿತು. ಮತ್ತು ನೀವು ಎಲ್ಲ ಟಾಪ್ ತೋರಿಸ್ದೆ. ಈಗ ನಾವು ಬೆಟ್ಟ ಹಿಡಿಯೋ ಪ್ರೋಗ್ರಾಮ್ ಇನ್ನೇನಿಲ್ಲ, ಬೇಗ ಸ್ವಲ್ಪ ಕಷ್ಟ ಇಳಿಬೇಕಾದ್ರೆ ನಾವು ಇನ್ನೂ ಬೇಗ ಹೋಗ್ಬಿಡ್ತೀವಿ. ಎಕ್ಸ್ಪೀರಿಯೆನ್ಸು ಜನಗಳು ಪರವಾಗಿಲ್ಲ, ಇವಾಗ ಬರ್ತಾವ್ರೆ ಈಗ ಜನಗಳು. ಸ್ನೇಹಿತರೆ ಅಲ್ಲೇ ಟೈಮ್ ಎಷ್ಟು ಅಂತಂದರೆ 10:54 ಸ್ನೇಹಿತರೆ. ಆಲೇ ಬಿಸಿಲು ಸರಿಯಾಗಿ ಹೊಡಿತೈತೆ, ಬಂಡೆಗಳೆಲ್ಲ ಸುಡ್ತಾಯಿವೆ, ಇದು ಮೆಟ್ಲುಗಳೆಲ್ಲ ಇವು. ಇನ್ನೂ ಸ್ವಲ್ಪ ಇವಾಗ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಗಂಟೆ 12 ಗಂಟೆಗೆ ಬಂದುಬಿಟ್ರೆ ಇನ್ನೂ ಕಷ್ಟ ಬಿಡು, ಚೆನ್ನಾಗಿ ಸುಡ್ತಾ ಇರ್ತಾವೆ ಇವು. ಆಲ್ಮೋಸ್ಟ್ ಯಾರೂ ಚಪ್ಪಲಿ ಶೂ ಇಲ್ದಲ್ಲೇ ಬರ್ತಾವ್ರೆ. ನೀವು ಹಂಗೆ ಬರೋದೇ ಬೆಟ್ರು ಸಾಧ್ಯವಾದರೆ, ಇಲ್ಲ ಅಂತಂದರೆ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಹಂಗೆ ಬರ್ಬೋದು. ಅಂದರೆ ಇಲ್ಲಿ ಹುಡುಗಿಯರು ಮಾತಾಡ್ತೀನಿ ಅಂತಿದ್ದಾರೆ, ಬನ್ನಿ ಹುಡುಗಿಯರನ್ನ ಮಾತಾಡ್ಸೋಣ. ಯಾವ ನಿಮ್ದಲ್ಲ? ಯಾರು ಪಾವಗಡ, ಯಾರು ಮಧುಗಿರಿ? ಯಾರು ಪಾವಗಡನ? ಮಧುಗಿರಿ ಮಿಕ್ತಾರಲ್ಲ ನಿಮ್ಮ ಮತ್ತೆ ಎಲ್ಲ ಏನು ಓದ್ತಿದ್ದೀರಾ? ನಮ್ಮ ದೊಡ್ಡದ ಮರ. ಓಕೆ, ಹೆಂಗೆ ಅನ್ನಿಸ್ತಾಯ್ತು ನಿಮಗೆ ಬೆಟ್ಟದ ಎಕ್ಸ್ಪೀರಿಯನ್ಸ್? ಇನ್ನೊಂದು ಅವರ್ ಬಿಟ್ಟು ಬರ್ಬೇಕಾಯ್ತು ನೀವೆಲ್ಲ. ಹಾಂ, ಎಷ್ಟೊಂದ್ರು ಅದು ಕನ್ಸೋದು ಕಂಡರ್ ಮದುವೆ ಉಣ್ಬೇಕು ಅಂತೇಳಿ ಗೊತ್ತಿರೋ ಪರಿಚಯ ಹೇಳಿರೋದು. ಹೌದು, ನಾಳೆ ಮೇಲೆ ಹೋಗಿ ಬಂದೆ. ನಾನು 7:15 ಬಂದಿದ್ದು. ಅಯ್ಯಪ್ಪ, ನೀನು ಒಂಚೂರು ಲೇಟ್ ಆಗೋದು ಕರ್ಕೊಂಡು ಹೋಗ್ತಿದ್ದೆ. ಅಯ್ಯಪ್ಪ, ನನ್ನ ಕೈಲಿ ಆಗಲ್ಲಪ್ಪ. ಹಾಂ, ಅಲ್ಲಿ ಎಲ್ಲ ಸಿಗ್ತಾರೆ ನಿಮಗೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಮಂಜು ಆಲ್ಮರ ಅಂತ ಹೇಳಿ, ನೀವು ನೋಡಿ. ಇನ್ಸ್ಟಾದಲ್ಲೂ ಮಂಜು ಆಲ್ಮರ, ಫೇಸ್ಬುಕ್ ಎಲ್ಲದರಲ್ಲೂ ಮಂಜು ಆಲ್ಮರ ಅಂತಿದೆ. ರೆಡಿನಾ? ಇದೆ ಮೈಕು, ಎಲ್ಲ ಜೋರಾಗಿ ಹೇಳ್ಬೇಕು. ಓಕೆನಾ? ಹಾಂ, ಎಲ್ಲ ಇದು ಕೇಳ್ಬೇಕು ನೀವೆಲ್ಲ, ಈಗ ಎಲ್ಲರೂ ಕೇಳಿಸುತ್ತೆ. ರೆಡಿನಾ? ರೆಡಿ, 1 2 3 ಸ್ಟಾರ್ಟ್. ಪ್ರೀತಿಯ ಗಾಳಿ, ಹಂಗ ಪ್ರೀತಿಯ ಜೋರ ಹೋಗ್ಬೇಡ್ರಿ, ನಿಧಾನಕ್ಕೆ ಹೋಗ್ರಿ. ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ಹೋ ನನ್ನ ಸಂಗಾತಿಯೇ. ಇಲ್ಲಿ ನಮ್ಮ ಯುವ ಸ್ನೇಹಿತರು ಸಿಕ್ಕಿದ್ರು, ಒಂದು ಒಳ್ಳೆ ಟೈಮ್ ಇವ್ರ ಹತ್ರ ಸ್ಪೆಂಡ್ ಮಾಡಿದೆ. ಇವರೆಲ್ಲ ನಮ್ಮ ತುಮಕೂರು ಕಾಲೇಜಲ್ಲೇ ಓದ್ತಾ ಇರೋದು. ಎಲ್ಲ ಏನ್ರಿ, ಈಗ ಅವ್ರಿಗೆ ನಾನು ಬಾಯೇಳೋ ಸಮಯ. ಓಕೆ, ನಿಮಗೆಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ ಸಾಧಿಸಿ. ಓಕೆನಾ? ಓಕೆ, ಬಾಯ್. ಥ್ಯಾಂಕ್ ಯು, ಬಾಯ್. ಸ್ನೇಹಿತರೆ, ನಿಜವಾಗ್ಲೂ ಕೂಡ ಹೆಣ್ಮಕ್ಳು ಸಿಕ್ಕಿದಾದ್ಮೇಲೆ ಒಂದು ಒಳ್ಳೆ ಟೈಮ್ ಕಳೆದ್ವಿ. ನಿಜವಾಗ್ಲೂ ಹಂಗಂದು ತುಂಬ ಖುಷಿ ಆಯಿತು. ಹಾಡು ಹೇಳಿದ್ವಿ, ಅವರು ಹಾಡು ಹೇಳಿದ್ರು, ಅವರು ಎಲ್ಲ ಶೇರ್ ಮಾಡಿದ್ರು. ನಾವು ಏನೋ ಓದ್ತಾ ಇದ್ದೀವಿ, ಮತ್ತು ಯಾವ ಊರು ಅಂತೆಲ್ಲ ಹೇಳಿ. ಸ್ನೇಹಿತರೆ, ಒಂದೊಳ್ಳೆ ಮಸ್ತಿತ್ತು ಟೈಮು. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂದ್ಕೊಂಡೋದೆಲ್ಲ ಸಾಧಿಸ್ಲಿ, ಅವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ. ಸ್ನೇಹಿತರಿಂದ ನಾನು ಆಲ್ರೆಡಿ ಅರ್ಧಕ್ಕೆ ಬಂದ್ಬಿಟ್ಟೆ. ಇನ್ನೊಂದು 10 ನಿಮಿಷಕ್ಕೆ ಬೆಟ್ಟ ಇಳಿದು ಬಿಡೋದೇನೆ. ಕೆಲವರೆಲ್ಲ ಅರ್ಧಕ್ಕೇ ಬಂದ್ಬಿಟ್ಟು ಸುಸ್ತಾಯಿತು ಅಂತೇಳಿ ಹೋಗ್ಬಿಡ್ತಾರೆ. ಸ್ನೇಹಿತರೆ, ಹಂಗೆ ಮಾಡಬೇಡಿ, ಫುಲ್ ಕಂಪ್ಲೀಟ್ ಮಾಡಬೇಕು. ಬಂದಮೇಲೆ ಬಿಡಬೇಡಿ, ನಿಧಾನವಾಗಿ ಸುಧಾರಿಸ್ಕೊಂಡು ಆ ಥರ ಏನು ಬೇಡಪ್ಪ. ನಿಧಾನವಾಗಿ ಬಂದು ನಿಧಾನವಾಗಿ ಹೋದರೆ ಆಯಿತು. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ಬರಬೇಕಾದ್ರೆ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗ್ತವೆ. ಯಾವ ಥರ ಸ್ನ್ಯಾಕ್ಸ್ ಸಿಗ್ತವೆ ತೋರಿಸ್ತೀನಿ ಬನ್ನಿ. ಚಿರ್ಮುರಿ, ಹಣ್ಣಸ್ಸು, ಈ ಥರದ ಕಲ್ಲಂಗಡಿ ಹಣ್ಣು ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ ಬಂದರೆ. ನೋಡಿ, ಈ ಥರ ಎಲ್ಲ ಸಿಗುತ್ತೆ. ಸ್ನೇಹಿತರೆ, ಇಳಿಬೇಕಾದ್ರೆ ಸ್ವಲ್ಪ ಬ್ರೇಕ್ ಚೆನ್ನಾಗಿ ಆಗ್ತಾ ಇರಬೇಕು. ಮಿಸ್ ಆದರೆ ಮುಗುರಿಸಿದ್ದೀವಿ ಅಂತಂದರೆ ನೋಡಪ್ಪ, ಮೂಗು ನಮ್ಮದಲ್ಲ. ಅದರಿಂದಾಗಿ ಸ್ವಲ್ಪ ಇಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು. ಮತ್ತು ಮೊಣಕಾಲೇ ಹೆವಿ ಇರೋದು ಗ್ರಿಪ್ಪು ಇದರಲ್ಲಿ ಇಳಿಬೇಕಾದ್ರೆ. ನೋಡಿ, ಅವರೆಲ್ಲ ನಿಧಾನಕ್ಕೆ ಒಂದೊಂದು ಮೆಟ್ಲು ಇಳ್ಕೊಂಡು ಹೋಗ್ತಾವ್ರೆ. ನಿಧಾನಕ್ಕೆ ಹೋಗಬೇಕು, ಆ ಥರ ಏನಿಲ್ಲ. ಕಾಲು ಅಂತೂ ಸರಿಯಾಗಿ ಸುಡ್ತಾವಪ್ಪ. ಆಲೇ ಟೈಮು ಎಷ್ಟು ಅಂತಂದರೆ, ಟೈಮ್ ನೋಡಿ 11:59, 12 ಗಂಟೆ ಹೆಂಗಿರುತ್ತೆ ನೋಡ್ರಿ. ಆಲೇ ಬಿಸಿಲು ಹೊಡಿತಾಯಿದೆ ಸರಿಯಾಗಿ.
ಮತ್ತು ಇವೆಲ್ಲ ಬಂಡೆಗಳಲ್ವ ಸರಿಯಾಗಿ ಸುಡ್ತಾವೆ. ಬೆಟ್ಟಕ್ಕೆ ಬಂದರೆ ಪ್ರತಿನಿತ್ಯ ನಿಮಗೆ ದಾಸೋಹದ ವ್ಯವಸ್ಥೆ ಇರುತ್ತೆ. ನೀವು ಆ ದಾಸೋಹ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ಬೋದು. ವ್ಯವಸ್ಥೆ ಇರುತ್ತೆ, ಬಳಸ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಕೂಡ ನಮ್ಮ ಸಿದ್ರು ಬೆಟ್ಟದ ಕ್ಷೇತ್ರದ ಸಂಬಂಧಿಸಿದ ಮಾಹಿತಿ ಆಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪರಂದಮನೋ ನಿರ್ಮಲ ನಿತ್ಯ ನಿರೂಪ ಮತ್ಮರಾಮನೋ ದರೆಯಳುವ ಚಮಗೋಚರವೆನಿಸುವ ಪರತತ್ವ ಕೃತಿ ಅನುಭವದಿ ಗೋಚರ ಗೈದ ಶ್ರೀ ಗುರು ಮಹಾದೇವಗೆ ವಂದಿಪೆ ಭವ ರೋಗ ವಿನಾಶಕಗೆ ಮನುಜಾರೋಪೇಣ ಭಾರ್ಗನ ಬ್ರಹ್ಮೇತ್ಮಿಕ ವಿನಯ ದಿಂಬೋದಿಪನೋ